ನಮಸ್ಕಾರ. ಸದಾನುಭವನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜಯಶೀಲ್ ಶೆಟ್ಟಿ ಏನು 120 ಕೋಟಿ ಹಣವನ್ನು ತೆಗೆದುಕೊಂಡರು, ಅದು ಈಗ ಚರ್ಚೆಯ ವಿಷಯವಾಗಿ ಉಳಿದಿಲ್ಲ. ನಾವು ಅನೇಕ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಮಾಡಿದಾಗ ಜಯಶೀಲ್ ಶೆಟ್ಟಿ ಏನು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಇಲ್ಲ ನಂದು ಸ್ವಂತ ಜಮೀನು ಅಂತೇಳಿ ಪೊಲೀಸ್ ಗೋಳಿಬಾರ್ ಕಡೆನಂತಿದೆ. ಗಡದವರು ಅರ್ಜಿಯನ್ನು ಹಾಕಿದ್ದಾರೆ, ಅನೇಕ ಯೂಟ್ಯೂಬ್ ಚಾನಲ್ಗಳು ವರದಿ ಮಾಡಿದ್ದಾರೆ. ಅದಕ್ಕೆ ತೆಪ್ಪೆ ಹಚ್ಚುವಂಥ ಕೆಲಸವನ್ನು ಬಾಲಚಂದ್ರ ಜಾರಕಿಹೊಳಿ ಮೇಲಿಂದ ಮೇಲೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರು ಖಾಸ ಮನುಷ್ಯ, ಗೋಕಾಕದಲ್ಲಿರ್ತಾರೆ, ಘಟಪ್ರಭಾದಲ್ಲಿರ್ತಾರೆ, ನಂತರ NSFದಲ್ಲಿ ಯಾವಾಗಲೂ ಜಯಶೀಲ್ ಶೆಟ್ಟಿ ಇರ್ತಾರೆ. ಅಲ್ಲಿಂದ ಬೆಳೆದಾರೆ, ಅರ್ವಾವಿಂದನೇ ಬೆಳೆದಾರೆ. ಮತ್ತು ಇವರು ಗುತ್ತಿಗೆದಾರ, ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಗುತ್ತಿಗೆದಾರ. ಇವರೇ ಸಾಲ ಹೆಂಗೆ ಕೊಟ್ಟರು? ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ತನಿಖೆ ಮಾಡಿದ್ರೆ ಇದೊಂದು ಡೂಪ್ಲಿಕೇಟ್ ಕಾಗದ ಅಂತ ನಾವು ಹೇಳ್ತೇವೆ. ಅದರ ಎಲ್ಲ ಕ್ಲಿಯರ್ ಇದೆ, ಎಲ್ಲ ಟೈಟಲ್ ಕ್ಲಿಯರ್ ಇದೆ. 130 ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಿದೆ. ಅದಕ್ಕೆ ನಾವು 100 ಕೋಟಿ ಕೊಟ್ಟಿದ್ದೇವೆ, 120 ಕೋಟಿ ಕೊಟ್ಟಿದೆ ಅಂತ ಹೇಳ್ತಾರೆ. ಅದರ 120 ಕೋಟಿ ಯಾರು ಉಪಯೋಗ ಮಾಡಿದ್ರು ಅದನ್ನು ಹೇಳ್ತಾ ಇಲ್ಲ. ಒಟ್ಟಾರೆ ಅವ್ರ ಹೆಸರು ಕೆಡ್ತಾ ಇದೆ. ಜಯಶೀಲ್ ಶೆಟ್ಟಿ ಅವರು ಯಾವ ರೀತಿ DCC ಬ್ಯಾಂಕ್ಗೆ ಮಳೆ ಹಣವನ್ನು ತುಂಬ್ತಾರೆ ಕಾದು ನೋಡಬೇಕು. ಯಾಕಂದರೆ 700 ಕೋಟಿ ಬಾಕಿ ಬಿಲ್ ಬರೋದಿದೆ ಸರ್ಕಾರದಿಂದ. ಇದನ್ನು ಜಯಶೀಲ್ ಶೆಟ್ಟಿ ಹೇಳಬೇಕಾಗಿತ್ತು, ಆದರೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅಂದರೆ ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು. ಒಟ್ಟಾರೆ ಏನು ಕಾಗದ ಇಟ್ಟುಕೊಂಡು 5 ಎಕರೆ 24 ಗುಂಟೆ ಏನು ಇಟ್ಕೊಂಡಿದ್ದಾರೆ, ಅದು ಸರ್ಕಾರಿ ಜಮೀನು. ಯಾವ ರೀತಿ ಬಂತು, ಯಾರಿಗೆ ಬಂತು ಎಲ್ಲವನ್ನು ಸವಿಸ್ತಾರವಾಗಿ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ. ನಂತರ ಹಿಂದಿನ SP ಅವರು ಕೂಡ ಇದು ಸರ್ಕಾರದ ಜಾಗ ಇದೆ, ಪೊಲೀಸರ ಜಾಗ ಇದೆ ಅಂತ ಹೇಳಿದ್ದಾರೆ. ಆದರೆ ಈಗಿನ SP ಅವರು ತನಿಖೆ ಮಾಡಬೇಕು, ಮರಳು ಪಡೆಯುವಂಥ ಪ್ರಯತ್ನ ಯಾವುದೇ ಇಲ್ಲ. DC ಅವರು ಕೂಡ ಮೌನಾಗಿದ್ದಾರೆ. ಈ ಮೌನದ ಹಿಂದೆ ಏನು ಅರ್ಥ? ಇನ್ನು DCC ಬ್ಯಾಂಕಿಗೆ 120 ಕೋಟಿ ಕಟ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಕೂಡ ಮೂರ್ಖರನ್ನಾಗಿ ಮಾಡಿಬಿಟ್ರು. ಯಾಕಂದರೆ ಯಾವುದೋ ಸರ್ಟಿಫಿಕೇಟ್ ತೆಗೆಸ್ಕೊಂಡು ಇಲ್ಲಿ ನಮ್ಮದೇ ಅಂತೇಳಿ ತೋರಿಸಿ ಹೊಡೆದಾರೆ. ಜಯಶೀಲ್ ಶೆಟ್ಟಿ ತೆಗೆದುಕೊಂಡಿರ್ಬೋದು, ಅದರ ಉತ್ತಾರದಲ್ಲಿ ಏನಿದೆ, ಪೊಲೀಸ್ ಗೋಳಿಬಾರ್ ಕಡೆನೇ ಅಂತಿದೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ಮುಟ್ತೈತೆ ಅನ್ನೋದು ಕಾದು ನೋಡ್ತೇವೆ. ಯಾಕಂದ್ರೆ ಜಯಶೀಲ್ ಶೆಟ್ಟಿ ಏನು ಉತ್ತರ ಕೊಡಬೇಕಾಗಿತ್ತು, ಮೂರನೇದವರು ಉತ್ತರ ಕೊಡ್ತಾಯಿದ್ದಾರೆ. ಅಧ್ಯಕ್ಷರು ಕೂಡ ಮೌನಿದ್ದಾರೆ. ಅಂದ್ರೆ ಇದೊಂದು ಡೂಪ್ಲಿಕೇಟ್ ಕಾಗದ ಪತ್ರ ಹಿಡ್ಕೊಂಡು 120 ಕೋಟಿ DCC ಬ್ಯಾಂಕ್ ತೆಗೆದುಕೊಂಡಿದ್ದಾರೆ ಅಂತ ನಾವು ಹೇಳ್ತೇವೆ. ಇದಕ್ಕೆ ಸ್ಪಷ್ಟೀಕರಣ ಮೇಲಿದ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಕೊಡ್ತಾಯಿದ್ದಾರೆ. ಆದರೆ ಜಯಶೀಲ್ ಶೆಟ್ಟಿ ಕೊಟ್ಟ ನಂತರ ಇದು ಕಂಪ್ಲೀಟ್ ವರದಿ ಆಗ್ತದೆ. ನಾವು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.